NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಹಾಲು ಒಕ್ಕೂಟದ ಸಿಬ್ಬಂದಿಗೆ ಕಲ್ಯಾಣ ನಿಧಿ ಸ್ಥಾಪನೆಗೆ ಮನವಿ. ರಾಯಚೂರು, ಬಳ್ಳಾರಿ, ಕೊಪ್ಪಳ ವಿಭಾಗ ಹಾಲು ಒಕ್ಕೂಟದ ಆಡಳಿತ ಕಚೇರಿಯಲ್ಲಿ ಇಂದು ನಡೆದ ಸಭೆಯಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ಕಲ್ಯಾಣಕ್ಕಾಗಿ ಸಿಬ್ಬಂದಿ ಕಲ್ಯಾಣ ನಿಧಿ ಸ್ಥಾಪನೆಗೆ ಸಂಬಂಧಿಸಿದಂತೆ ಒಕ್ಕೂಟದ ಅಧ್ಯಕ್ಷರು ಹಾಗೂ ಶಾಸಕರಾದ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಒಕ್ಕೂಟದ ಒಟ್ಟು ಹಾಲು ಶೇಖರಣೆಯಲ್ಲಿ ಪ್ರತಿ ಕೆಜಿ ಹಾಲಿಗೆ 10 ಪೈಸೆಯಂತೆ ಮೊತ್ತವನ್ನು ಮೀಸಲಿಟ್ಟು ಸಿಬ್ಬಂದಿ ಕ್ಷೇಮಾಭಿವೃದ್ಧಿ ನಿಧಿ ರಚಿಸಬೇಕು. ಆ ನಿಧಿಯಿಂದ ಸಿಬ್ಬಂದಿಗಳಿಗೆ ಭವಿಷ್ಯ ನಿಧಿ, ಜೀವ ವಿಮೆ, ಗ್ರ್ಯಾಚ್ಯುಟಿ, ವೈದ್ಯಕೀಯ ವೆಚ್ಚ ಸಹಾಯ, ನಿವೃತ್ತಿ ವೇತನ ಸೇರಿದಂತೆ ಅಗತ್ಯ ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಯಿತು. ಹಾಲು ಉತ್ಪಾದಕರ ಸಹಕಾರ ಸಂಘಗಳ ದೈನಂದಿನ ಕಾರ್ಯಚಟುವಟಿಕೆಯಲ್ಲಿ ಸಿಬ್ಬಂದಿಗಳು ಬೆಳಗಿನಿಂದಲೇ ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಅವರ ಕೆಲಸದ ಹೊಣೆಗಾರಿಕೆ ಹಾಗೂ ಕಾರ್ಯವೈಖರಿಗೆ ತಕ್ಕಂತೆ ತೃಪ್ತಿಕರ ಪಾವತಿ ವ್ಯವಸ್ಥೆ ಜಾರಿಯಾಗಬೇಕೆಂಬ ಅಭಿಪ್ರಾಯವು ಈ ವೇಳೆ ವ್ಯಕ್ತವಾಯಿತು. ಮನವಿಗೆ ಸ್ಪಂದಿಸಿದ ಅಧ್ಯಕ್ಷ ರಾಘವೇಂದ್ರ ಹಿಟ್ನಾಳ್ ಅವರು ರಾಜ್ಯದ ವಿವಿಧ ಹಾಲು ಒಕ್ಕೂಟಗಳಲ್ಲಿ ಸಿಬ್ಬಂದಿಗಳಿಗೆ ದೊರೆಯುತ್ತಿರುವ ಸೌಲಭ್ಯಗಳ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿ ಅವುಗಳನ್ನು ನಮ್ಮ ಒಕ್ಕೂಟದಲ್ಲೂ ಅಳವಡಿಸಿಕೊಳ್ಳುವ ಸಾಧ್ಯತೆಗಳ ಕುರಿತು ವಿಸ್ತೃತ ವರದಿ ಸಲ್ಲಿಸುವಂತೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ಜೊತೆಗೆ ಸಿಬ್ಬಂದಿಗಳ ಹಿತದೃಷ್ಟಿಯಿಂದ ಕಲ್ಯಾಣ ನಿಧಿ ಸ್ಥಾಪನೆಗೆ ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುವುದು ಎಂದು ಭರವಸೆ ನೀಡಿದರು. ಈ ಸಭೆಯಲ್ಲಿ ಉಪಾಧ್ಯಕ್ಷ ಎನ್ ಸತ್ಯನಾರಾಯಣ, ಆಡಳಿತ ಮಂಡಳಿ ನಿರ್ದೇಶಕರು, ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಒಕ್ಕೂಟ ವ್ಯಾಪ್ತಿಯ 4 ಜಿಲ್ಲೆಗಳ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ನಾನು 60 ವರ್ಷ ಆಗಿಂದ ಇದ್ರ ದುಡಿಯೋದು 1500 2000 ಭಾಳ ಅಂದ್ರೆ 5000 ರೂಪಾಯಿ ದುಡ್ತೀವಿ ನಾವು. 60 ವರ್ಷ ಆಗಿಂದ ಅವ್ರ ಮನೆಗೆ ಹೋದ್ರೆ ಏನಂತ ಅವ್ರು ಎಲ್ಲಿ ಹೋಗಿ ಕೆಲಸ ಮಾಡೋಕ್ಕೂ ಆಗಲ್ಲ. ಅವರಿಗೆ ಅದಕ್ಕೆ ಒಂದು ಟ್ರಸ್ಟ್ ಮಾಡಿ ಕೊಟ್ರೆ ಹೋಗುವಾಗ ಒಂದು 5 ಲಕ್ಷ ಕೊಟ್ರೆ ಅವ್ರೊಂದು ಏನೋ ಅವ್ರ ಜೀವನ ಕೆಲಸ ಮಾಡ್ತೀವಿ ಬೆಳಗ್ಗೆ ಸಾಯಂಕಾಲ. ನಮ್ಗೆ ಯಾವುದೇ ರೀತಿ ರಜೆ ಇಲ್ಲ. PF ಗ್ರ್ಯಾಚ್ಯುಟಿ ಕೂಡ ಕನ್ಸಿಡರೇಷನ್ ಹಂಗೆ ಸ್ಪೆಷಲ್ ಎಕ್ಸಾಮ್ ಆಗಿರುತ್ತೆ ಸರ್. ಸಿಬ್ಬಂದಿ ಭದ್ರತೆ ಇಲ್ಲ. ಸರಿ, ರೈತ ಕಲ್ಯಾಣ ಟ್ರಸ್ಟ್ ಹೆಂಗೆ ಎತ್ತಿರ್ತಾ ಇದೀರಿ ಅದ್ರಂಗ ಸಿಬ್ಬಂದಿ ಒಂದು 10% ಎತ್ತಿರಕ್ಕೆ ಅನುಕೂಲ ಮಾಡ್ಕೊಡ್ರಿ ಸರ್. ರೈತ ಕಲ್ಯಾಣ ಟ್ರಸ್ಟ್ ಅಂತ ಹೆಂಗೆ ಸ್ಪೆಷಲ್ ಇರ್ತಾ ಇದ್ದೀವಿ, ಹಾಗೆ ಸಿಬ್ಬಂದಿ ಕಲ್ಯಾಣ ಟ್ರಸ್ಟ್ ಅಂತ ಮಾಡಿ ಸೆಕೆಂಡ್ ಇಯರ್ ಮುಂದೆ ನಮಗೆ ಜೀವನಕ್ಕೆ ಏನಿಲ್ಲ. ಅಲ್ಲ ಸರ್, ನಾವು SLC PUC ಮಾಡಿ ಇದ್ರಾಗ ಇದೀರಿ. ಕಲ್ಯಾಣ ನಿಧಿಯಿಂದ ಮಾಡಕ್ ಅವಕಾಶ ಐತಾ? ಅವರು ಈ ತರ ಇನ್ನೊಂದು ಹೊಸದಾಗಿ ಒಂದು 10 ಪೈಸಾನ ಸಂಗ್ರಹ ಮಾಡಿ ನಾವು ನಿವೃತ್ತಿ ಆಗ್ಬೇಕಾದ್ರೆ ಅದನ್ನೇ ಬೆನಿಫಿಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸರ್. ಈಗ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿ ನಮ್ಮದು ಅವ್ರದ್ದು ತಿಪ್ಪಲ. ಇವ್ರಿಗೆ ಕಲ್ಯಾಣ ನಿಧಿ ಇವ್ರಿಗೆ ಕೊಡಕ್ ಪ್ರಾವಿಷನ್ ಐತಾ? ಒಂದ್ಸರಿ ಧಾರವಾಡ ಹಾಲು ಒಕ್ಕೂಟದಾಗ ಸಿಬ್ಬಂದಿ ಕಲ್ಯಾಣ ಟ್ರಸ್ಟ್ ಇದೆ ಅಂತ ಸಪರೇಟ್ ಇದೆ ಸರ್. ಅದು ಸಪರೇಟ್ GB ಆಗುತ್ತೆ, ಸಪರೇಟ್ ರೇಟಿಂಗ್ ಆಗುತ್ತೆ ಸರ್. ಅಲ್ಲಿ ಬೇಕಾದ್ರೆ ನೀವು ಅಲ್ಲಿ ಇನ್ನೂ ತಗೋಬೋದು ಸರ್. ಕೇಳಪ್ಪ, 1 ವಾರ ಟೈಮ್ ಕೊಡ್ರಿ. ಅವರು ಎಲ್ಲ ಒಕ್ಕೂಟದ ಮಾತಾಡಿ ಕೇಳಿ, ಸೆಕ್ರೆಟರಿಗಳಿಗೆ ಏನೇನು ಬೆನಿಫಿಟ್ ಐತಿ ತಿಳ್ಕೊಂಡು ನಮ್ಗೆ ಹೇಳ್ತಾರ. ಆಯ್ತು, ಸಿಬ್ಬಂದಿಗಳು ಸೆಕ್ರೆಟರಿ ಎಲ್ಲರೂ ನಿಮಗೇನು ಈಗ ಕಡಿಮೆ ಸ್ಯಾಲ್ರಿ ಐತೆ ಅಂತಿರಲ್ಲ, ಬೇರೆ ಬೇರೆ ಒಕ್ಕೂಟದ ತಿಳ್ಕೊಂಡು ಸಿಬ್ಬಂದಿ ಸೆಕ್ರೆಟರಿಗೆ ಏನು ಬೆನಿಫಿಟ್ ಅಲ್ಲಿ ಸಿಗ್ತತೆ. ಈ ಟಾಪ್ ಎಲ್ಲಿದೆ, ಹಾಸನ ಇದೆ, ಮಂಗಳೂರು ಇದೆ, ಕೋಲಾರ ಇದೆ, ಅಲ್ಲಿ ತಿಳ್ಕೊಳ್ರಿ. ಇವರಿಗೆ ಆ ಬೆನಿಫಿಟ್ ಮಾಡಿ ಕೊಡೋಣ, ಆಯ್ತಾ? BMC ದುಡ್ಡು ಕಟ್ ಮಾಡಿ ಸರ್. ನಾವು ಸಿಬ್ಬಂದಿಗಳಿಗೆ BMC ರಿಕವರಿ PF ಮಾಡಿ ಕೊಡಕ್ಕಾಗಲ್ಲ ಅಂತ ಹೇಳ್ತೀವಿ ಸರ್. ಬಟ್ ಶಿವಮೊಗ್ಗ ಹಾಲು ಒಕ್ಕೂಟದಾಗ ಎಲ್ಲ ಸಿಬ್ಬಂದಿಗಳಿಗೆ PF ಸೌಲಭ್ಯ ಸರ್. ಕಾಪಿ ನಾನು ಹಾಕಿಸ್ತೇನೆ ಸರ್. ಆಯ್ತು, ಕಾಪಿ ತರಿಸಿಗೆ, ನೀನು ತರಿಸಿಗೆ. ಬೇರೆ ಬೇರೆ ಕಡೆ ಏನ್ ಬೆನಿಫಿಟ್ ಐತೆ ನಾವು ನೋಡಿ ಮಾಡೋಣಂತೆ. ಎಲ್ಲ ಕೊಡೋಣ, ಅಲ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಕೊಡು. ನೀವು ಇವ್ರೇನು ಕಾಪಿ ತಂದಾರ ಕೇಳ್ರಿ. ನಾನು ಏನು ಹೇಳೀನಿ ಸ್ಪಷ್ಟವಾಗಿ, ಬೇರೆ ಬೇರೆ ಒಕ್ಕೂಟದಾಗ ಏನು ನಿಮಗೆ ಬೆನಿಫಿಟ್ಸ್ ಐತೆ ನೀವು ಅದನ್ನ ಏನೇನು ಮಾಡ್ಯಾರ ಕಾಪಿ ತಂದು ಕೊಡ್ರಿ. ಇವ್ರು ಕಲೆಕ್ಟ್ ಮಾಡ್ಕೊಂತಾರ, ಆಮೇಲೆ ನಿಮ್ಗೇನು ಬೆನಿಫಿಟ್ ಕೊಡೋಣಂತೆ, ಆಯ್ತಾ? ಡಿಫ್ರೆನ್ಸ್ ಅಮೌಂಟ್ 4000 ಕಟ್ ಮಾಡ್ಯಾರ ಒಂದು ವಾರದಾಗ. ಪ್ಲಸ್ ಇದ್ದಿದ್ದು ಕೊಡವಲ್ರಿ, ಮೈನಸ್ ಇದ್ದಿದ್ದು ಕಟ್ ಮಾಡ್ಯಾರ. ಅದು ಚರ್ಚೆ ಆಯ್ತು. ಈಗ ಪ್ಲಸ್ ಇದ್ದಿದ್ದು ಅಂದ್ರೆ ಎಲ್ಲಾ ಕಡೆ ಯಾರಿಗೂ ಅನ್ಯಾಯ ಆಗ್ಬಾರ್ದು ಅಂತ ಹೇಳ್ಬಿಟ್ಟು AMC ಸಾಫ್ಟ್ವೇರ್ ಮಾಡ್ತಾ ಇದೀವಿ. ಅವಾಗ ಫ್ಯಾಟು
ಏನಿದೆ ಅದನ್ನೇ ಕೊಡಬೇಕು, ಯಾರಿಗೂ ರೈತರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಮಾಡ್ತಾ ಇದೀವಿ. ದಯವಿಟ್ಟು ಸಹಕರಿಸಿ. ಈಗ 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 ಮೈನಸ್ ಅಂತ ಏನ್ ಹೇಳ್ತಾ ಇದೀರಲ್ಲ, ನೀವೇ ಅವ್ರು ಕೇಳೋದೇನು ಮುಂದೆ ಮಾಡೋದಾತು, ಈಗ ಏನ್ ಕ್ರಮ ವಹಿಸ್ತೀರಿ ಅಂತ ಅವ್ರು ಕೇಳ್ತಾರೆ. ಸರ್, ಈಗ ನಮ್ದೇನ್ ನಿಯಮ ಡಿಸ್ಕಷನ್ ಅದಾದ ಪ್ರಕಾರ ಮಾಡ್ಬಾರ್ದು. ಫಸ್ಟ್